ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಗೋಲ್ಡನ್ ವಾಯ್ಸ್ ಸಂಸ್ಥೆಯ ಸ್ಥಾಪಕ ಶ್ರೀಯುತ ಮಿಮಿಕ್ರಿ ಮಹೇಶ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 100ಕ್ಕೂ ಹೆಚ್ಚು ಧ್ವನಿಗಳನ್ನು ಅನುಕರಣೆ ಮಾಡುವ ಅವರು ಧ್ವನಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಆದರೆ ಅವರ ಸಾಧನೆಯ ಹಾದಿ ಸುಲಭವಾಗಿರಲಿಲ್ಲ. ಹಿರಿಯರ ಆಸೆಯಂತೆ ಇಂಜಿನಿಯರಿಂಗ್ ನಂತರ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ ಅವರ ಮನಸ್ಸು ಸದಾ ಕಲೆಯುತ್ತಲೇ ತುಡಿಯುತ್ತಿತ್ತು. ಈ ಮಧ್ಯದಲ್ಲಿ ವಿವಾಹವಾಗಿ ಅವರ ಮನದನ್ನೆಯಾಗಿ ಬಂದವರು ವಾಣಿ. ವಾಣಿ ಅಂದರೆ ಧ್ವನಿ. ಅವರ ಒಪ್ಪಿಗೆ, ಮನೆಯವರೆಲ್ಲರ ಒಪ್ಪಿಗೆಯೊಂದಿಗೆ ಅವರು ವೃತ್ತಿ ಜೀವನವನ್ನು ತೊರೆದು ಪ್ರವೃತ್ತಿಯೆಡೆಗೆ ದೃಢ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿಯೇ ಬಿಟ್ರು. ಆ ನಡಿಗೆಗೆ ಈಗ 7 ವರ್ಷಗಳು ಕಳೆದಿವೆ ಅಂತ ಹೇಳ್ಬೋದು. ಅವರಿಗೆ ಬಲ ಕೊಟ್ಟದ್ದು ಅವರದೇ ಆದಂತಹ ಧ್ವನಿ. ತನ್ನ ಧ್ವನಿ ಕರ್ನಾಟಕದ ಮನೆ ಮನೆಯನ್ನ ತಲುಪತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಪ್ರೇಕ್ಷಕರ ನಗು ಎಂದಿಗೂ ಉಚಿತವಾಗಿ ಸಿಗಲ್ಲ ಕಣ್ರಿ. ಆದರೆ ಅದರ ಹಿಂದೆ ಒಬ್ಬ ಕಲಾವಿದನ ಸತತ ಅಭ್ಯಾಸ, ರಾತ್ರಿ ಹೊತ್ತು ನಿದ್ದೆಗಟ್ಟು ಮಾಡುವಂಥ ಸಾಧನೆ, ಕೆಲವರ ತಿರಸ್ಕಾರದ ನೋಟ, ಅನೇಕ ಬಾರಿ ವೇದಿಕೆಯ ಸಿಗದೆ ಕಾಯಬೇಕಾದ ಕ್ಷಣಗಳು. ಆದರೆ ಅವರಲ್ಲಿದ್ದಂತಹ ಕುಗ್ಗದ ಆತ್ಮವಿಶ್ವಾಸ ಅವರ ಕೈ ಬಿಡಲಿಲ್ಲ. ಅವರಿಗೆ ಗೊತ್ತಿತ್ತು ತನ್ನ ಧ್ವನಿ ಸಾಕಷ್ಟು ಜನರ ಮನೆಯನ್ನು ತಲುಪತ್ತೆ ಅಂತ. ಅದು ಸತ್ಯವಾಯಿತು ಕೂಡ. ಟಿವಿ, ಯೂಟ್ಯೂಬ್, ವೇದಿಕೆ, ಸಾಮಾಜಿಕ ಜಾಲತಾಣ ಯಾವುದೇ ಆಗಿದೆಯೋ ಅಲ್ಲೆಲ್ಲ ಇವತ್ತು ಮಿಮಿಕ್ರಿ ಮಹೇಶ್ ಅವರ ಗೋಲ್ಡನ್ ವಾಯ್ಸ್ ರಾರಾಜಿಸ್ತಾ ಇದೆ. ಈಗ ಅವರು ಒಂದು ನಿಮಿಷದ ಧ್ವನಿ ಲಕ್ಷಗಟ್ಟಲೆ ಮೌಲ್ಯವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ತನ್ನದ ಧ್ವನಿಯನ್ನ ಅವರು ಚಿನ್ನದ ಧ್ವನಿಯನ್ನಾಗಿ ಮಾಡಿಕೊಂಡ್ರು. ತನ್ನ ಧ್ವನಿಯೊಂದೇ ಚಿನ್ನದ ಧ್ವನಿ ಆದರೆ ಸಾಲದು, ಇನ್ನು 10 ಚಿನ್ನದ ಧ್ವನಿಗಳು ಹುಟ್ಟಿ ಬರಬೇಕು ಅಂತ ಆ ಚಿನ್ನದ ಧ್ವನಿಗಳ ಬೇಟೆಯನ್ನು ಆರಂಭಿಸಿನೇ ಬಿಟ್ರು. ಅದಕ್ಕೆ ಅವರು ಆರಿಸಿಕೊಂಡದ್ದು ಸಾಮಾಜಿಕ ಜಾಲತಾಣ. ನಮಗೆ ಕೂಡ ಅವರು ಗುರುಗಳಾಗಿ ಸಿಕ್ಕಿದ್ದು ಸಾಮಾಜಿಕ ಜಾಲತಾಣದಲ್ಲೇ ಅಂತ ಹೇಳಬಹುದು. ಸಾಕಷ್ಟು ಜನ ಶಿಷ್ಯಂದರು ಅವರ ಧ್ವನಿ ಆಧಾರಿತ ಕ್ಷೇತ್ರದಲ್ಲಿ ಇವತ್ತು ತರಬೇತಿ ಪಡೆದು ಸಾಧನೆ ಮಾಡಿದ್ದಾರೆ, ಅಲ್ಲದೆ ಹಣವನ್ನೂ ಗಳಿಸಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಹೊಸತನಕ್ಕೆ ತೆರೆದುಕೊಳ್ಳುವಂತಹ ಒಂದು ಮಗುವಿನಂಥ ಮನಸ್ಸು. ವಿದ್ಯಾರ್ಥಿಗಳಿಗೆ ತಾನು ಕಲಿತಿದ್ದನ್ನೆಲ್ಲ ಧಾರೆ ಎರೀಬೇಕು ಅನ್ನುವಂತಹ ಒಂದು ಆಸೆ. 10 ರೀತಿಯ ತರಬೇತಿಗಳನ್ನು ಅವರು ಪಡೆದ್ರು, ಅರಸುತ್ತಾ ಹೋದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಧ್ವನಿ ಕ್ಷೇತ್ರದ ಬಗ್ಗೆ ಏನೇನು ಆಗ್ತಾ ಇದೆ ಅನ್ನೋದನ್ನ ಕಲ್ತ್ಕೊಂಡು ಬಂದರು. ಅದನ್ನ ಅಭ್ಯಾಸ ಮಾಡಿದ್ರು. ತನ್ನ ವಿದ್ಯಾರ್ಥಿಗಳಿಗೆ ಧಾರೆ ಎರೀಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಧಾರೆಯನ್ನು ಎರಿಸಿಕೊಂಡಂತಹ ಅನೇಕ ವಿದ್ಯಾರ್ಥಿಗಳು ಧ್ವನಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ, ಸಾಕಷ್ಟು ಹಣವನ್ನು ಕೂಡ ಗಳಿಸಿದ್ದಾರೆ, ಗಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ಗೋಲ್ಡನ್ ವಾಯ್ಸ್ ಅಕಾಡೆಮಿ ಸಂಸ್ಥೆ 7 ವರ್ಷದ ಕೂಸು ಅಂತ ಹೇಳ್ಬೋದು. ಈ ವರ್ಷ ಡಿಸೆಂಬರ್ 7ರಂದು ನಡೆದಂತಹ ವಾರ್ಷಿಕೋತ್ಸವದಲ್ಲಿ ನಾನೂ ಒಬ್ಳು ಕೂಡ ಭಾಗಿಯಾಗಿದ್ದು ನನಗೆ ಒಂದು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದಲ್ಲಿ ಬಂದಂತಹ ಅದ್ಭುತವಾದಂತಹ ದಿಗ್ಗಜರು ಅಂತ ಹೇಳಿದ್ರೆ ಅವಿನಾಶ್ ಕಾಮತ್ ಹಾಗೂ ಜಯಶೀಲ ಸುವರ್ಣ ಅವರು. ಜಯಶೀಲ ಸುವರ್ಣ ಅವರ ಶಿಷ್ಯ ಅವಿನಾಶ್ ಕಾಮತ್ ಅವರು. ಜಯಶೀಲ ಸೂರ್ಯ ಅವರು ಒಬ್ಬ ಡೈರೆಕ್ಟರ್, ಅಲ್ಲದೆ ಲಕ್ಷಾಂತರ
ಜಾಹೀರಾತುಗಳಿಗೆ ಧ್ವನಿಯಾದವರು ಅವಿನಾಶ್ ಕಾಮತ್ ಅವರು. 15,000ಕ್ಕೂ ಹೆಚ್ಚು ಜಾಹೀರಾತುಗಳಿಗೆ ಧ್ವನಿ ನೀಡಿದವರು. ಅಲ್ಲದೆ ಅವರು ಒಬ್ಬ ರಂಗ ಕಲಾವಿದ ಕೂಡ. ಈ ಮೊದಲು ಅವರು ಮೂವಿಗಳಿಗೆ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಕೂಡ ಕೆಲಸವನ್ನ ಮಾಡಿದವರು. ನಮ್ಮ ವಾರ್ಷಿಕೋತ್ಸವದಲ್ಲಿ ಅವಿನಾಶ್ ಕಾಮತ್ ಅವರನ್ನ ಧ್ವನಿ ರತ್ನ ಅಂತ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದು ಒಂದು ಸಂತಸದ ವಿಷಯ ಅಂತ ಹೇಳ್ಬೋದು. ಆ ದಿನ ಇಂತಹ ಸಂಭ್ರಮ ಅಂದ್ರೆ ನಮಗೆಲ್ಲರಿಗೂ ಅನಿಸ್ತಾ ಇತ್ತು ಅದು ನಮ್ಮದೇ ಮನೆಯ ಒಂದು ಕಾರ್ಯಕ್ರಮ ಅಂತ. ನಾವು ಕೂಡ ಆ ಗೋಲ್ಡನ್ ವಾಯ್ಸ್ ಫ್ಯಾಮಿಲಿಯ ಒಬ್ಬ ಸದಸ್ಯರು ಹೌದು. ಆದರೆ ನಮಗಿಂತ ಮುಂಚೆ ಮಹೇಶ್ ಸರ್ ಅವರ ಮಗ ಅಲ್ಲಿ ಬಂದಂತ ಎಲ್ಲರನ್ನು ಗೌರವಿಸ್ತಾ ಅವರನ್ನ ಸ್ವಾಗತಿಸ್ತಾ ಅವರುಗಳಿಗೆ ಒಂದು ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾ ಅಲ್ಲೇ ನಿಂತ್ಕೊಂಡಿದ್ದು ಆ ಹುಡುಗನಲ್ಲಿದ್ದಂತಹ ಒಂದು ಶಿಸ್ತು, ಒಂದು ಸಭ್ಯತೆ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಆ ದಿನ ನಾವೆಲ್ಲ ಸಂಭ್ರಮದಿಂದ ಬಂದ್ವಿ. ಗರಿ ಗರಿ ಸೀರೆ ಉಟ್ಟು ಚಂದ ಚಂದ ಅಲಂಕಾರ ಮಾಡಿಕೊಂಡು ಓಡಾಡಿದ್ದೆ ರೀ. ಅದರಲ್ಲಿ ಶ್ರೀಮತಿ ವಾಣಿ ಮಹೇಶ್ ಸರ್ ಅವರ ಅರ್ಧಾಂಗಿ ನಿಜವಾಗ್ಲೂ ಅರ್ಧಾಂಗಿನಿ ಅನ್ಬೋದು. ಗಂಡನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಎಲ್ಲಿ ಏನೇನು ಕೆಲಸ ಆಗಬೇಕು, ಯಾವ ಕ್ಷಣದಲ್ಲಿ ಏನಾಗಬೇಕು ಅಂತ ಅವರ ಪಟ 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 ಓಡಾಡ್ತಾ ಇದ್ದದನ್ನು ನೋಡಿ ಬಹಳ ಸಂತಸ ಆಯಿತು. ಅವರ ಮುದ್ದು ಕುವರಿ ಹಿತಶ್ರೀ ಕೂಡ ಒಂದು ಸುಂದರವಾದ ಮೋಹಕ ನೃತ್ಯವನ್ನ ಮಾಡಿದ್ಲು. ಅವರ ಕುಟುಂಬದಲ್ಲಿ ಆ ಕಲೆಯ ಬಗ್ಗೆ ಅವರಿಗಿದ್ದಂಥ ಗೌರವ, ಆಸಕ್ತಿ, ಸತತ ಪರಿಶ್ರಮ ನೋಡಿ ಬಹಳ ಖುಷಿ ಆಯಿತು. ಒಂದು ಫ್ಯಾಮಿಲಿ, ಒಂದು ಕಲಾವಿದನ ಫ್ಯಾಮಿಲಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಪ್ಯಾಕೇಜ್ ಅಂದರೆ ಹೇಗೆ ಅಂದರೆ ಮಿಮಿಕ್ರಿ ಸರ್ ಫ್ಯಾಮಿಲಿಯನ್ನು ನೋಡಿ ಅಂತ ಹೇಳ್ಬೋದು ಅಂತ ಅನ್ನಿಸ್ತು ನಮ್ಗವತ್ತು. ನಾವು ಅಷ್ಟೇ ಅಲ್ಲ ರೀ ಅವತ್ತು ಮಿಂಚ್ತಾ ಇದ್ದಿದ್ದು, ನಮ್ಮ ಸಹೋದರರು ಕೂಡ ಅವತ್ತೊಳ್ಳೆ ಟಿಪ್ ಟಾಪ್ ಆಗಿ ಬಂದ್ಕೊಂಡು ಖಡಕ್ಕಾಗಿ ಮಿಂಚಿದ್ರು. ಅವರವರ ಕುಟುಂಬವನ್ನು ತಮ್ಮ ಜೊತೆ ಕರ್ಕೊಂಡ್ಬಂದಿದ್ದು ಕೂಡ ಬಹಳ ವಿಶೇಷ. ಸಾಕಷ್ಟು ಜನ ಕುಟುಂಬಸ್ಥರು ಅವತ್ತಲ್ಲಿ ಬಂದಿದ್ರು. ನಮ್ಗೆ ಸಂಭ್ರಮನೂ ಸಂಭ್ರಮ. ಯಾಕೆ ಹೇಳಿ? ಮೇಘ ವಾಜತಾನ್ ಅನ್ನುವಂತಹ ಒಂದು ತರಬೇತಿಯಲ್ಲಿ ನಾವು ಸಾಕಷ್ಟು ಜನ ಜ್ಯೂರಿಗಳ ಒಂದು ಕ್ಲಾಸ್ಗಳಲ್ಲಿ ಭಾಗವಹಿಸಿದ್ವಿ. ಮುಖ್ಯವಾಗಿ ಅದರಲ್ಲಿದ್ದರು ಶೋಭಾ ನಾರಾಯಣ್ಕರ್, ಶರ್ವಾಣಿ ಮೇಡಮು, ದಿವ್ಯಾ ಭಾರದ್ವಾಜು, ರೇಖಾ ಮೇಡಮು, ವಿಹಾನ್ ಸರು, ವಿನಯ್ ಸರು, ಹಾಗೆ ಕೃಷ್ಣ ವೆಬ್ಸೀರಿಗೆ ಧ್ವನಿ ನೀಡ್ತಾ ಇರುವಂತಹ ನಿಪುಣ್ ಸರು, ಇವರೆಲ್ಲರ ಒಂದು ಜ್ಞಾನಾಮೃತವನ್ನು ನಾವು ಪಡೆದವರಾಗಿದ್ವಿ. ಅಲ್ಲದೆ ಅವಿನಾಶ್ ಕಾಮತ್ ಹಾಗೂ ಜಯಶ್ರೀ ಸುವರ್ಣ ಅವರ ಒಂದು ಅನುಭವದ ನುಡಿಗಳಿಗಾಗಿ ನಾವು ಕಾಯ್ತಾ ಇದ್ವಿ ಆವತ್ತು. ಅವರ ಕೈಗಳಿಂದ ಬಹುಮಾನಗಳನ್ನು ಪಡಿಲಿಕ್ಕೆ ಬಹಳ 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 ಕಾತರದಿಂದ ಕಾಯ್ತಾ ಇದ್ವಿ. ಯಾಕಂದರೆ ಒಂದು ಮಗುವಿನಂಥ ಮನಸ್ಸು ನಮ್ಮದಾಗಿತ್ತು. ಒಂದು ಆ ಸ್ಪರ್ಧೆಗಳಿದ್ವಲ್ಲ, ಏನು ಕಾರ್ಟೂನ್ ಡಬ್ಬಿಂಗ್ ಇರ್ಬೋದು, ಮೂವಿ ಡಬ್ಬಿಂಗ್ ಇರ್ಬೋದು, ಆಡಿಯೋ ಬುಕ್ ಇರ್ಬೋದು, ಹಾಗೆ ರೇಡಿಯೋ ಕಮರ್ಷಿಯಲ್ ಇರ್ಬೋದು, ಟಿ ವಿ ಕಮರ್ಷಿಯಲ್ ಇರ್ಬೋದು, ಇವೆಲ್ಲವುಗಳ ಬಗ್ಗೆ ನಮಗೆ ತರಬೇತಿಯನ್ನು ಕೊಟ್ಟು, ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಟ್ಟು, ಅದನ್ನು ತಿದ್ದಿ ತೀಡಿ ನಮಗೆ ಪ್ರೈಸ್ಗಳನ್ನು ಅಲ್ಲಿ ಅನೌನ್ಸ್ ಮಾಡಿದರು. ಹಾಗಾಗಿ ಆ ಪ್ರೈಸ್ಗಳನ್ನು ಆ ದಿಗ್ಗಜರ ಕೈಗಳಿಂದ ಪಡೆಯೋದಕ್ಕೆ ಒಂದು ನಮ್ಮಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಆ ವಾರ್ಷಿಕೋತ್ಸವದ ದಿನ ಒಂದು ಒಳ್ಳೆಯ ಗಣೇಶನ ಸ್ತುತಿಯೊಂದಿಗೆ ಪ್ರಾರಂಭ ಆಯಿತು. ಅದನ್ನು ಪ್ರಾರಂಭ ಮಾಡಿದ್ರು ನಮ್ಮವರೇ ಆದಂತಹ ಚಿಕ್ಕೇಗೌಡ ಸರ್ ಅವರು. ಇಡೀ ಕಾರ್ಯಕ್ರಮ ಪ್ಲಾನ್ ಆಗಿದ್ದೇ ಈ ತರಬೇತಿಯಲ್ಲಿದ್ದಂತಹ ಶಿಷ್ಯಂದ್ರಿಂದ ಅಂತ ಹೇಳ್ಬೋದು. ಕಾರ್ಯಕ್ರಮವನ್ನು ಚೆಂದ ಮಾಡಿ ನಿರೂಪಣೆ ಮಾಡಿದವರು ಅಂತಂದರೆ ನೇತ್ರ ಮೇಡಮ್ ಹಾಗೂ ಲಕ್ಷ್ಮೀ ಮೇಡಮ್ ಅವರು. ಹಾಗೆ ಸಾಕಷ್ಟು ಜನ ವ್ಯವಸ್ಥೆಗಾಗಿ ನಮ್ಮ ಗೆಳತಿಯರು ಸಿದ್ಧವಾಗಿ ಚಂದ ಚಂದ ಓಡಾಡ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಹಾಗೆ ಅವತ್ತು ಕೋಆರ್ಡಿನೇಟರ್ ಆಗಿ ಅಲ್ಲಿ ಇದ್ದವರು ವರ್ಷಾ ಪಾಟೀಲ್ ಮೇಡಮ್ ಹಾಗೂ ಮಮತಾ ರವಿಕುಮಾರ್ ಅವರಿದ್ದರು.
ವಿಹಾನ್ ಸರ್ ಪೂರ್ತಿ ಬೆನ್ನೆಲುಬಾಗಿ ಮಹೇಶ್ ಸರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಆ ವಾರ್ಷಿಕೋತ್ಸವದ ದಿನ ಕೇವಲ ನಾವು ಬಹುಮಾನ ತಗೊಂಡಿದ್ದಷ್ಟೇ ಅಲ್ಲ, ಆ ದಿಗ್ಗಜರ ನುಡಿಗಳು, ಅವರ ಸಾಧನೆಯ ದಾರಿ. ಹಾಗೆ ಜೂರಿಗಳಾಗಿ ಬಂದಂತಹ ಶೋಭಾ ನಾರಾಯಣ್ಕರ್, ಶರ್ವಾಣಿ ಮೇಡಮ್, ದಿವ್ಯಾ ಭಾರದ್ವಾಜ್ ಅವರು 3 ಜನ ಅವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದರು. ರೇಖಾ ಮೇಡಮ್ ಬರದೇ ಇದ್ದಿದ್ದು ಬೇಜಾರನಿಸ್ತು. ಅವತ್ತು ಸಂವಾದ ಕಾರ್ಯಕ್ರಮವನ್ನು ಕೂಡ ಸರ್ ಇಟ್ಟಿದ್ರು. ಅಲ್ಲಿ ನಮ್ಮ ಹಲವಾರು ಪ್ರಶ್ನೆಗಳನ್ನ ಕೇಳಿ ನಮ್ಮ ಸಮಸ್ಯೆಗಳನ್ನ, ನಮ್ಮ ಗೊಂದಲಗಳನ್ನ ಪರಿಹಾರ ಮಾಡ್ಕೊಂಡ್ವಿ. ಅವಿನಾಶ್ ಕಾಮತ್ ಹಾಗೂ ಜಯಶೀಲ ಸುವರ್ಣ ಅವರ ಸಾಧನೆಯ ದಾರಿಯ ಹೇಗಿತ್ತು ಅನ್ನೋದನ್ನು ಅವರು ಹಂಚಿಕೊಂಡ್ರು. ಅವರ ಉತ್ಸಾಹ, ಅವರ ಸತತ ಸಾಧನೆ ನೋಡಿದಾಗ ನಮಗೊಂದಿಷ್ಟು ಬಲ ಬಂದ ಹಾಗೆ ಅನಿಸ್ತು. ಆ ಕಾರ್ಯಕ್ರಮ ಅಂದರೆ ನಮ್ಮೆಲ್ಲರಿಗೆ ಏನೋ ಒಂದು ಸಾಧನೆಯ ಮಾಡಲಿಕ್ಕೆ ಒಂದು ಮೊದಲನೆಯ ಮೆಟ್ಟಿಲು ಅಂತ ಹೇಳ್ಬೋದೇನೋ. ಇನ್ನು ಮಹೇಶ್ ಸರ್ ಅವರು ಇಡೀ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಮಗುವಿನ ಹಾಗೆ ಅತ್ತಿತ್ತ ಓಡಾಡ್ತಾ, ವ್ಯವಸ್ಥೆಗಳು ಆಯ್ತಾ ಇಲ್ವಾ ಏನು ಅಂತ ಯೋಚನೆ ಮಾಡ್ತಾ, ಸಂವಾದ ಕಾರ್ಯಕ್ರಮಗಳನ್ನು ಪ್ರಶ್ನೆ ಕೇಳೋದ್ರ ಮುಖಾಂತರ ನಡೆಸ್ತಾ ಇದ್ರು. ಹಾಗೆ ಅಲ್ಲಿ ನಮಗೆ ಒಂದು ಅವಿನಾಶ್ ಕಾಮತ್ ರವರ ಪರಿಚಯದ ಒಂದು ವಿಡಿಯೋವನ್ನು ತೋರಿಸಿದ್ರು. ಹಾಗೆ ಎರಡನೆಯದಾಗಿ ಅವರು ಗೋಲ್ಡನ್ ವಾಯ್ಸ್ ನಡೆದು ಬಂದಂತಹ ದಾರಿಯನ್ನು ತೋರಿಸಿದ್ರು. ಮೂರನೆಯದಾಗಿ ಅಲ್ಲಿ AI ಆಧಾರಿತ ಒಂದು ಆ್ಯಪ್ ಸಿದ್ಧವಾಗ್ತಾ ಇರೋ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ತೋರಿಸಿದ್ರು. ಆ ವಿಡಿಯೋ ಮಹೇಶ್ ಸರ್ ಅವರು ಆಧುನಿಕತೆಗೆ ಎಷ್ಟು ತೆರೆದುಕೊಂಡಿದ್ದಾರೆ ಅಂತ ಹೇಳುವ ಹಾಗೆ ಇತ್ತು. ಯಾಕಂದರೆ AI ಎನ್ನುವುದು ಇತ್ತೀಚೆಗೆ ಬಂದಂತಹ ಒಂದು ಟೆಕ್ನಾಲಜಿ. ಅದನ್ನು ನಮ್ಮ ಮೇಘಾ ವಾಯ್ಸಸ್ನಲ್ಲಿ ಕೂಡ ಅದನ್ನು ಅಳವಡಿಸಿ ಅದರ ಬಗ್ಗೆ ಒಂದು ಕೆಲವು ಪ್ರಾಜೆಕ್ಟ್ಗಳನ್ನು ನಮಗೆ ಕೂಡ ಕೊಟ್ಟಿದ್ದರು. ತಾವು ಕಲಿಯುವುದರ ಜೊತೆಗೆ ನಮಗೂ ಕೂಡ ಅದರಲ್ಲಿ ತೊಡಗಿಸಿದ್ರು. ಈಗ AI ಒಂದು ಆ್ಯಪ್ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ, ನಾವು ಏನೇ ಹೇಳಿದ್ರು ಅಂದರೆ ಏನನ್ನು ಹೇಳಿದರು ಅಂದರೆ, ನಾವು ಒಂದು ಡೈಲಾಗ್ ಹೇಳಿದಾಗ, ಒಂದು ಹಾಡನ್ನು ಹಾಡಿದಾಗ ಅದಕ್ಕೆ ಒಂದು ಫೀಡ್ಬ್ಯಾಕ್ ಕೊಡುವಂತೆ ರೀತಿ ನಾವು ಹೇಳಿದ್ದಕ್ಕೆ ಅದೊಂದು ಅಂಕಗಳನ್ನು ಕೊಡ್ತಾ, ನಮಗೆ ನಮ್ಮ ತಪ್ಪುಗಳು ಎಲ್ಲಿವೆ, ಎಲ್ಲಿ ತಿದ್ಕೋಬೇಕು ಅನ್ನೋದನ್ನು ಹೇಳುವಂಥರ ಮಟ್ಟಿಗೆ ಆ ಆ್ಯಪ್ ಇದೆ. ಅದು ಇನ್ನೂ ಪೂರ್ಣವಾಗಿಲ್ಲ. ಆದರೆ ಅದರ ಒಂದು ಏನು ಆ ವಿಡಿಯೋ ನಮಗೆ ಹಾಕಿ ತೋರಿಸಿದ್ರು, ಅದು ಅವರ ಸಾಧನೆಯ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು ನಾವು. ಬಹಳ ಖುಷಿಯಾಯಿತು. ಇದೇ ರೀತಿ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ದಾರಿದೀಪವಾಗಲಿ. ಇನ್ನೂ ಒಂದು ಮಾತು ಹೇಳಬೇಕು, ಇವರು ತರಬೇತಿ ವಿಷಯದಲ್ಲಿ ಒಳ್ಳೆಯ ಶಿಕ್ಷಕರು ಹೌದು, ಆದರೆ ತಂದೆಯೂ ಹೌದು, ತಾಯಿ ಹೌದು. ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಎಲ್ಲಿ ತಿದ್ದಬೇಕೋ ಅಲ್ಲಿ ತಂದೆಯ ರೀತಿ ಕರಾರುವಕ್ಕಾಗಿ ಕಠಿಣವಾಗಿ ಹೇಳಿದ್ರು ಕೂಡ ಆ ಹೇಳುವಿಕೆಯಲ್ಲೂ ಕೂಡ ತಾಯಿಯ ಓಲೈಕೆ, ಮಮತೆ ಎಲ್ಲವೂ ಇತ್ತು. ಆ ಜೂರಿಗಳು ನಮಗೆ ಬಂದಂತಹ ತರಬೇತಿ ಸಮಯದಲ್ಲಿ ಕೊಟ್ಟಂತಹ ತರಬೇತಿ, ಅವರ ಭಾಷಾ ಪ್ರೌಢಿಮೆ, ಅವರ ವಿವರಣೆ, ಅವರ ಸಿದ್ಧತೆ, ಅವರ ಸಾಧನೆಯ ಒಂದು ಮಟ್ಟ ನೋಡಿದಾಗ ಮಹೇಶ್ ಸರ್ ಅವರ ತರಬೇತಿ ಹೇಗಿದೆ ಅನ್ನೋದಕ್ಕೆ ಅವರು ನಿದರ್ಶನವಾಗಿ ಹೇಳ್ತಾರೆ. ಒಟ್ಟಿನಲ್ಲಿ ಗೋಲ್ಡನ್ ವಾಯ್ಸ್ ಅಕಾಡೆಮಿ ಅವರ ವಿದ್ಯಾರ್ಥಿಗಳ ಧ್ವನಿ ಎಲ್ಲರಿಗೂ ಕೇಳಿಬರಲಿ. ಗೋಲ್ಡನ್ ವಾಯ್ಸ್ ಸಂಸ್ಥೆಯ ವಿದ್ಯಾರ್ಥಿಗಳ ಧ್ವನಿ ಗೋಲ್ಡನ್ ಆಗಿ ಚಿನ್ನವಾಗಿ ಪರಿವರ್ತಿತವಾಗಲಿ ಅಂತ ಹೇಳ್ತಾ, ನಮ್ಮ ಕಡೆಯಿಂದ ಮಹೇಶ್ ಸರ್ ಅವರ ಒಂದು ಈ ಪ್ರಯತ್ನಕ್ಕೆ ಅವರಿಗೆ ಹೇಳೋಣ, ಧ್ವನಿಯನ್ನು ಬಳಸಿ ಸರ್, ನಗುವನ್ನು ಉಳಿಸಿ, ಅನೇಕ ಕಲಾವಿದರನ್ನು ನಿಮ್ಮ ಜೊತೆಗೆ ಹೆಜ್ಜೆ ಹಾಕುವಂತೆ ಮಾಡಿ, ಗೋಲ್ಡನ್ ವಾಯ್ಸ್ ಕುಟುಂಬದ ಸದಸ್ಯರು ಎಲ್ಲೆಲ್ಲಿಗೂ ಕಾಣಲಿಕ್ಕೆ ಸಿಗಲಿ. ನಿಮ್ಮ ಸಂಸ್ಥೆಯನ್ನು ಹುಡುಕಿ ಸಾಧನೆಯ ಮೆಟ್ಟಲುಗಳನ್ನು ಹತ್ತಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಬರಲಿ. ಒಂದು ವಿಷಯವನ್ನು ಇಲ್ಲಿ ನಾನು ಹೇಳಲೇಬೇಕು. 3 ತಿಂಗಳ ಮೇಘಾ ವಾಯ್ಸಥಾನ್‌ನಲ್ಲಿ ಹಲವಾರು ಪ್ರಾಜೆಕ್ಟ್ಗಳನ್ನು ನಮಗೆ ಕೊಟ್ಟು ತಿದ್ದಿ ತೀಡಿ ಅದನ್ನು ಹೊರಗೆ ಹಚ್ಚಿದ ನಂತರ
ಅದರಲ್ಲಿ 3 ಸ್ಥಾನಗಳನ್ನು ನಿಗದಿಪಡಿಸಲಾಗಿತ್ತು. ಪ್ರಥಮ ಸ್ಥಾನವನ್ನು ಪಡೆದವರು ಶ್ರೀಮತಿ ರಶ್ಮಿ ರಾಜಾ ಅವರು. ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದವರು ನಮ್ಮ ಸಂಜಯ್ ಕೊಣಗ ಸರ್ ಅವರು. ಹಾಗೆ ತೃತೀಯ ಸ್ಥಾನವನ್ನು ಪಡೆದವರು ಶ್ರೀಕಾಂತ್ ರಂಗಾಯಣ ಅವರು. ಅವರಿಗೆ ನಮ್ಮೆಲ್ಲರ ತಂಡದ ಪರವಾಗಿ ಒಂದು ಅಭಿನಂದನೆಗಳನ್ನು ಹೇಳಲೇಬೇಕು. ಹಾಗೆ ಮುಂಬರುವಂಥ ತಂಡಗಳಲ್ಲಿ ಇಂತಹ ಪ್ರತಿಭೆಗಳು ಮತ್ತೆ ಮತ್ತೆ ಸಿಗಲಿ, ಅವರಿಗೆ ಅವಕಾಶಗಳು ಕೂಡ ಹಾಗೆ ಮುಂದೆ ಜೀವನದಲ್ಲಿ ಸಿಗ್ತಾ ಹೋಗಲಿ. ಇದಕ್ಕೆ ನಮ್ಮ ಮಹೇಶ್ ಸರ್ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅನ್ನುವಂತಹ ನಂಬಿಕೆ ನಮಗೆ ಇದ್ದೇ ಇದೆ. ನಾವು ಎಂದೆಂದೂ ನಿಮ್ಮವರೇ ಸರ್. ನಮಸ್ಕಾರ.